स्वागत है आपका बी न्यूज नेशन में। मैं हूं आबिद हुसैन शेख। कोरोना के आने से पहले वायरस से लड़ने की तैयारी, जिला कलेक्टर भूबालन का बयान। ओमिक्रॉन का बदलता रूप, कोरोना की नई वेरिएंट का JN.1 वायरस ने देश में एंट्री कर ली है। पड़ोसी राज्य केरल और महाराष्ट्र के मुकाबले कर्नाटका में ऐसे कोई गंभीर हालात नहीं है, लेकिन सरकारी गाइडलाइंस के मुताबिक 60 साल उम्र वाले और प्रेग्नेंट महिलाएं, बच्चों को दूध पिलाने वाली माएँ, किडनी, लीवर, हार्ट की बीमारी से जूझ रहे मरीज कंपलसरी मास्क पहने। सर्दी, बुखार, खांसी होने पर अपने संबंधित डॉक्टर से संपर्क करें। सूचना देते हुए राज्य में अब तक 70 केसेस दर्ज हुए हैं, जिसके चलते सरहदी इलाकों में RT-PCR टेस्ट और हॉस्पिटलों में ऑक्सीजन बेड, वेंटिलेटर, ICU के साथ कई हॉस्पिटलों में इसके इलाज को लेकर तैयारियां की गई हैं, कहा जिला कलेक्टर भूबालन ने। इस मौके पर जिला ಹೆಲ್ತ್ ವಿಭಾಗಕ್ಕೆ ಅಧಿಕಾರಿ ರಹೆ ಮೌಜೂದ್. ಎಲ್ಲರಿಗೂ ಗೊತ್ತಿರುವಾಗ ಈ ಕೋವಿಡ್-19ನ ಹೊಸ ಒಂದು ವೇರಿಯಂಟ್ ಆದರೆ JN.1 ಅನ್ನು ಹೇಳಿ ಒಂದು ಹೊಸ ವೇರಿಯಂಟ್ ಈಗ ನಮ್ಮ ರಾಜ್ಯದಲ್ಲಿ ಆದರೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಇದ್ರ ಬಗ್ಗೆ ಭಯಪಡುವ ಅಷ್ಟು ಒಂದು ಪರಿಸ್ಥಿತಿ ಇಲ್ಲ. ಆದರೆ ಪಕ್ಕದ ರಾಜ್ಯಗಳಾಗಿರುವ ಕೇರಳ ಮತ್ತು ಸ್ವಲ್ಪ ತಮಿಳುನಾಡಲ್ಲಿ ಈ ಒಂದು ಸಮಸ್ಯೆ ಈಗಾಗಲೇ ಕಂಡು ಬರುವುದರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಭಾಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ಕೆಲವೊಂದು ಸುತ್ತೋಲೆಗಳು, ಕೆಲವೊಂದು ಗೈಡ್ಲೈನ್ಸು ಬಂದಿದೆ. ಆದರೆ ಈ ಒಂದು ಕೋವಿಡ್-19 ವೇರಿಯಂಟ್ ಆಗಿರುವ JN.1 ಇದು ಒಮಿಕ್ರಾನ್ ನಾವು ಏನು ಹೇಳಿದೀವೋ ಹಿಂದೆ ಮೂರನೇ ಅಲೆಯಲ್ಲಿ ಏನು ಬಂದಿತ್ತು ಕೋವಿಡ್ ವೇರಿಯಂಟ್, ಅದನ್ನು ಸಬ್ ವೇರಿಯಂಟ್, ಅದನ್ನು ಒಂದು ಸಬ್ ವೇರಿಯಂಟ್, ಅದರಲ್ಲಿ ಇರುವ ಒಂದು ಒಳ ವೇರಿಯಂಟನ್ನು ನಾವು ಹೇಳಬಹುದು. ಇದನ್ನು ಒಂದು ಸಿಂಪ್ಟಮ್ಸ್ ಆದರೆ ಆಲ್ಮೋಸ್ಟ್ ಸೇಮ್ ಇರುತ್ತದೆ. ಸರಿಯಾ, ನಿಮಗೆ ಲೈಕ್ ಜ್ವರ ಇರುತ್ತದೆ, ಕೆಮ್ಮು ಇರುತ್ತದೆ, ರನ್ನಿಂಗ್ ನೋಸ್ ಇರುತ್ತದೆ, ತುಂಬ ಟಯರ್ಡ್ ಆಗಿರುತ್ತದೆ ದೇಹ, ಮತ್ತು ಮೂಗು ಸ್ವಲ್ಪ ಅಡಚಣೆ ಇರುತ್ತದೆ, ಸೋರ್ ಥ್ರೋಟ್ ಇರುತ್ತದೆ, ಈ ಥರ ಉಸಿರಾಟ ತೊಂದರೆ, ಈ ಥರ ಹಿಂದೆ ನಾವು ಏನು ನೋಡಿದ್ದೀವೋ ಅದೇ ರೀತಿ ಸಮಸ್ಯೆಗಳು ಇರುತ್ತದೆ. ಆದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ನೀಡಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಕೇಸಸ್ ಇವತ್ತು ನೋಡಿದರೆ 70 ಇದೆ. ಸರಿ, ಇದೇ ಕೇರಳ ಎಲ್ಲ ನೋಡಿದರೆ ಅರೌಂಡ್ 2,000 ಅಷ್ಟು ಇದೆ. ಆದ್ದರಿಂದ ನಾವು ಜಾಸ್ತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಆದರೂ ನಮಗೆ ಸರ್ಕಾರದಿಂದ ನೀಡಿರುವ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಏನೇನು ಹೇಳ್ತಾರಾದರೆ, ಎಲ್ಲ ಹಿರಿಯ ನಾಗರಿಕರು, 60 ವಯಸ್ಸಿಗೂ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು, ಮತ್ತು ಕೋಮಾರ್ಬಿಡಿಟೀಸ್ ಇರುವವರು, ಕಿಡ್ನಿ ಫೇಲ್ಯೂರ್, ಹೃದಯ ಒಂದು ಸಮಸ್ಯೆ ಇರುವವರು, ಲಿವರ್ ಸಮಸ್ಯೆ ಇರುವವರು, ಅದೇ ರೀತಿ ಗರ್ಭಿಣಿಯರು, ಎದೆ ಹಾಲುಣಿಸುವ ತಾಯಂದಿರು, ಕೊರೋನಾದಿಂದ ಆಲ್ರೆಡಿ ಕೊರೋನಾಕ್ಕೆ ಒಳಪಟ್ಟು ಮತ್ತೆ ಮೀಳು ಬಂದವರು, ಈ ಥರ ಯಾರ್ಯಾರೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇದ್ದಾರೋ ಅವರೆಲ್ಲ ಸ್ವಲ್ಪ ಮಾಸ್ಕ್ ಧರಿಸಬೇಕನ್ನು ಹೇಳಿದ್ದಾರೆ. ಅದೇ ರೀತಿ ಜ್ವರ, ಕೆಮ್ಮು, ನೆಗಡಿ ಇತ್ಯಾದಿ ವಿಚಾರಗಳು, ಲಕ್ಷಣಗಳಿರುವವರು ಇಮಿಡಿಯೇಟ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು. ತೀರಾ ಸಮಸ್ಯೆ ಇದ್ದರೆ ಅವರಿಗೆ ಟೆಸ್ಟಿಂಗ್ ಕೂಡ ಮಾಡಬೇಕು. ಈ ಥರ ಕೆಲವೊಂದು ಗೈಡ್ಲೈನ್ಸನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಟೆಸ್ಟಿಂಗ್ ಬಗ್ಗೆ ಮಾತಾಡುವಾಗ ಪ್ರತಿ 20 ILI ಕೇಸ್, ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನಲ್ಲಿ 20 ಕೇಸ್ ಇದ್ದೇವೆ, ಅದರಲ್ಲಿ ಕನಿಷ್ಠ ಒಂದಾದರೂ ಟೆಸ್ಟ್ ಮಾಡಬೇಕು. ಅದೇ ರೀತಿ ಎಲ್ಲ ಸಾರಿ ಕೇಸ್, ಸಾರಿ ಆದರೆ ತಮಗೆಲ್ಲ ಗೊತ್ತಿರುತ್ತದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ಸನ್ನು ಹೇಳುವುದು ಸಾರಿ ಕೇಸ್. ಆ ಎಲ್ಲ ಸಾರಿ ಕೇಸನ್ನು ನೀವು ಟೆಸ್ಟ್ ಮಾಡಿ ಹೇಳಿದ್ದಾರೆ. ಸೊ ಇದು ಈಗಾಗಲೇ ನಾವು ಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆದ್ದರಿಂದ ಜನರು ಏನು ಜಾಸ್ತಿ ಗಾಬರಿ ಪಡುವುದ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ಯಾರೆಲ್ಲ ಕೋರ್ಮಾರ್ಬಿಟೀಸ್ ಇದೆ ಮತ್ತು ಗರ್ಭಿಣಿಯರು ಮತ್ತು ಹಿರಿಯ ನಾಗರಿಕರು ಇವರೆಲ್ಲ ಮಾಸ್ಕ್ ಧರಿಸೋದು ಬಿಟ್ಟರೆ ನಾವು ನಾರ್ಮಲಾಗಿ ಲೈಫ್ ನಡೆಸ್ಕೋಬೋದು. ಮುಂದಿನ ದಿನಗಳಲ್ಲಿ ಏನಾದರೂ ತೀವ್ರ ಆಗಿದ್ರೆ ಈ ಒಂದು ಇನ್ಫೆಕ್ಷನ್, ಆ ಸಂದರ್ಭದಲ್ಲಿ ಮತ್ತೆ ಸರ್ಕಾರದಿಂದ ನಮಗೆ ಗೈಡ್ಲೈನ್ ಸಿಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ನಾವು ನಿಮ್ಮೆಲ್ಲರಿಗೂ ತಿಳುವಳಿಕೆ ಕೊಡ್ತೀವಿ.
ಸೊ ಸಾರ್ವಜನಿಕರು ಯಾವತ್ತೂ ಕೋಪ್ರೇಟ್ ಮಾಡೋ ಥರ ಈ ಬಾರಿ ಕೂಡ ನಮಗೆ ಕೋಪ್ರೇಟ್ ಮಾಡಬೇಕಾಗುತ್ತೆ. ಇನ್ಫೆಕ್ಷನ್ ಅಷ್ಟೊಂದು ಕಂಡು ಬರೋದಿಲ್ಲ. ಇವತ್ತು ಡೇಟ್ ಎಷ್ಟಿದೆ ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದಲ್ಲಿ ಆಕ್ಟಿವ್ ಕೇಸಸ್ 12 ಅಷ್ಟೇ ಇತ್ತು. ಈವನ್ ನಮ್ಮ ಕರ್ನಾಟಕಕ್ಕಿಂತ ಕಡಿಮೆನೇ ಇದೆ. ಅದೇ ರೀತಿ ಗೋವಾ ರಾಜ್ಯದಲ್ಲಿ 22 ಇದೆ. ಸೊ ಒಟ್ಟಾರೆ ನೋಡಿದರೆ ತುಂಬ ಕಡಿಮೆ ಒಂದು ಇನ್ಫೆಕ್ಷನ್ನೇ ಕಂಡು ಬರುತ್ತದೆ ಉಳಿದ ರಾಜ್ಯಗಳಲ್ಲಿ ಕೂಡ. ಆದರೂ ಸಹ ನಾವು ಬಾರ್ಡರಲ್ಲಿ ಮತ್ತು ಮುಂದಿನ ದಿವಸಗಳಲ್ಲಿ ಚೆಕ್ ಮಾಡುವ ಅವಶ್ಯಕತೆ ಬಂದರಲ್ಲಿ ಹಿಂದೆ ಹೇಗೆ ಮಾಡಿದೆವೋ ಆ ರೀತಿ ಬಾರ್ಡ್ರಲ್ಲಿ ಕೂಡ ನಾವು ಟೆಸ್ಟಿಂಗಿಗೆ ಶುರು ಮಾಡ್ತೀವಿ. ಈಗ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ. ಈಗ ನಾವು ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಸಿದ್ಧತೆಗಳು ನಾವು ಮಾಡಿಕೊಂಡಿದ್ದೀವಿ. ನಿಮಗೆ ಗೊತ್ತಿರುವಾಗ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಜನರಲ್ ಬೆಡ್ಸ್ ಇದ್ರ ಬಗ್ಗೆ ನಮ್ಮ DHO ಅವರ ಡೀಟೇಲಾಗಿ ಹೇಳ್ತಾರೆ. ನಾವು ಅದೇ ರೀತಿಯಾಗಿ ಈ ಸಲನೂ ನಾವು ಮುನ್ನೆಚ್ಚರಿಕೆ ತೊಗೊಂಡಿದ್ದೀವಿ. ನಮಗೆ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮಾಡಿದ ವರ್ಚುವಲ್ ಮೀಟಿಂಗ್ನಲ್ಲಿ ಆದೇಶ ಮಾಡಿದ ಪ್ರಕಾರ ನಾವು ಈಗ ಡಿಸ್ಟಿಕ್ ಹಾಸ್ಪಿಟಲು ವಿಸಿಟ್ ಮಾಡಿ ಅಲ್ಲಿ ನಮ್ಮ ಆಕ್ಸಿಜನ್ ಪ್ಲ್ಯಾಂಟ್ ಇರ್ಬೋದು, ಆಮೇಲೆ ICU ಬೆಡ್ ಇರ್ಬೋದು, ಬೇರೆ ಬೆಡ್ಗಳನ್ನು ನಾವು ಪ್ರತ್ಯೇಕವಾಗಿ ಅವನ್ನು ತೆಗೆದಿಟ್ಟಿವಿ ಈಗ ಸದ್ಯಕ್ಕೆ. ಆಮೇಲೆ ನಾನು ನಿನ್ನೆ ಇಂಡಿಗೆ ಹೋಗಿದ್ದೆ. ಇಂಡಿನಲ್ಲಿನೂ ಈಗ ಆಕ್ಸಿಜನ್ ಪ್ಲ್ಯಾಂಟ್ ವರ್ಕಿಂಗ್ ಇದೆ. 10 ICU ಬೆಡ್ ಇದೆ. ಈಗ ಮುದ್ದೇಬಿಹಾಳ್ ಮತ್ತು ಬಾಗೇವಾಡಿ ಇವತ್ತು ಹೋಗಿ ಅವು 3 ತಾಲೂಕದೂ ನಾನು ಪರಿಶೀಲಿಸಿ ಆಮೇಲೆ ಅವು ವರ್ಕಿಂಗ್ ಕಂಡೀಷನ್ ಬಗ್ಗೆ ಹೇಳ್ತೀನಿ. ಬೆಡ್ ವೈಸ್ ಆ್ಯಸ್ ಸಚ್ ಬೆಡ್ ವೈಸ್ ನಾರ್ಮಲ್ ಬೆಡ್ಸ್ ಅಂತೂ ನಮ್ಮಲ್ಲಿಗ ಸರಿಯಾಗಿ ಯಾವುದು ಜನರಲ್ ಹಾಸ್ಪಿಟಲ್ನಲ್ಲಿ ಮಿನಿಮಮ್ 25 ಬೆಡ್ಸನ್ನು ನಾವು ಕಾಯ್ದಿರಿಸಿದ್ದೀವಿ. ICU ಬೆಡ್ ಆ್ಯಸ್ ಸಚ್ ಈಗ ಇಂಡಿ ಒಳಗೆ 10 ICU ಬೆಡ್ ಇದ್ದಾವೆ. ಅದೇ ರೀತಿಯಾಗಿ ಉಳಿದ ಎಲ್ಲ ತಾಲೂಕದಾಗೂ 10 ICU ಬೆಡ್ಗಳು ಇದ್ದಾವೆ. ಆಮೇಲೆ ಮಿನಿಮಮ್ 6 ವೆಂಟಿಲೇಟರ್ಸ್ ನಮ್ಮ ಎಲ್ಲ ಜನರಲ್ ಹಾಸ್ಪಿಟಲ್ಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಇದ್ದಾವೆ ಈಗ ಸದ್ಯಕ್ಕೆ ವರ್ಕಿಂಗ್ ಕಂಡೀಷನ್ನಲ್ಲಿ. ಆಕ್ಸಿಜನ್ ಪ್ಲ್ಯಾಂಟ್ ಆ್ಯಸ್ ಸಚ್ 4 ತಾಲೂಕು ಆಸ್ಪತ್ರೆಗಳಲ್ಲಿ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟನ್ನು ವರ್ಕಿಂಗ್ ಇದ್ದಾವೆ. ಈಗ ನಾನು ಮುದ್ದೇಬಿಹಾಳ್ ಮತ್ತು ಸಿಂದಗಿ ನೋಡಿ ಬಂದ ಮೇಲೆ ಅದರದ್ದು ಮಾಹಿತಿ ಕೊಡ್ತೀನಿ. ನಾನು ಇಂಡಿ ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಮಾಡಿದ್ದೀನಿ. ಈಗ ಹೊರಟಿದ್ದೆ, ಈ ಮೀಟಿಂಗ್ ಬಂದೈತೆ ಅಂದ ಕೂಡಲೇ ಇಲ್ಲಿ ಬಂದಿದ್ದೀನಿ. ಹೇಳಿದಂಗೆ ಈಗ ಕೋಮಾರ್ಬಿಡಿಟಿ ಏನಿದೆ ಇಲ್ಲ, BP, ಶುಗರ್, ಹಾರ್ಟ್, ಕಿಡ್ನಿ, ಲಿವರ್ ಏನು ಈಗ ಸದ್ಯಕ್ಕೆ ಡಿಸೀಸ್ ಎಕ್ಸಿಸ್ಟಿಂಗ್ ಇದ್ದವ್ರದಾರಲ್ಲ ಅವರೂ ಮಾಸ್ಕ್ ಧರಿಸ್ಬೇಕಂತೈತಿ. ಇವ್ರು ಯಾರು ಜನಸಂದಣಿ ಇದ್ದಲ್ಲಿ ಆಮೇಲೆ ಶೀತ ನೆಗಡಿ ಇರ್ತಕ್ಕಂಥ ಜನರು ಆ ಜನಸಂದಣಿ ಒಳಗೆ ತಿರುಗಾಡಬಾರ್ದಂತ ಹೇಳಿ ಈಗ ಮಾರ್ಗಸೂಚಿ ಒಳಗೆ ಬಂದೈತಿ. ಅದೇ ರೀತಿ ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ ನಮ್ಮ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಒಂದಿದೆ, ಗೌರ್ಮೆಂಟ್ ಹಾಸ್ಪಿಟಲ್ 2 ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಮುದ್ದೇಬಿಹಾಳ್, ಬಾಗೇವಾಡಿ, ಇಂಡಿ, ಸಿಂದಗಿ, ಚಡಚನಹಳ್ಳಿ ಎಲ್ಲ ಒಂದೊಂದಿದೆ. ಸೊ ಎಲ್ಲ ಕೂಡ ವರ್ಕಿಂಗ್ ಆಗೋದನ್ನು ಖಚಿತಪಡಿಸ್ಕೊಳ್ಬೇಕು. ಡ್ರೈ ರನ್ ಮಾಡಬೇಕು ಹೇಳಿದ್ದೀವಿ. ಈಗಾಗಲೇ ಮಾಡ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮುಗಿದಿದೆ. ಅದೇ ರೀತಿ ಈಗ ತಾಲೂಕು ಹಾಸ್ಪಿಟಲ್ಗಳು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸಿದ್ಧತೆಗಳು ಇರುವುದು ಮತ್ತು ಕರೆಕ್ಟಾಗಿ ಇರುವುದನ್ನು ನಾವು ಖಚಿತಪಡಿಸ್ಕೊಳ್ತೀವಿ. ಯಾಕಂದರೆ ಈ ಆಕ್ಸಿಜನ್ ಪ್ಲ್ಯಾಂಟ್ ಎಲ್ಲ ಪದೇ ಏನಾದರೂ ಸಣ್ಣಪುಟ್ಟ ರಿಪೇರ್ಗಳು ಬರ್ತಾ ಇರ್ತದೆ, ಅದನ್ನು ಕೂಡ ನಾವು ಕಾಲಕಾಲಕ್ಕೆ ಸರಿಪಡಿಸ್ಕೊಳ್ತೀವಿ. ನಮ್ಮ ಹತ್ರ ಈಗಾಗಲೇ ಟೆಸ್ಟಿಂಗ್ ಕೆಪಾಸಿಟಿ ಕೂಡ 1800 ಮಾಡುವ ಕೆಪಾಸಿಟಿ ಇದೆ. ಆದರೆ ಪೂಲಿಂಗ್ ಮಾಡಲಿದೆ. ಈಗ ಪೂಲ್ ಮಾಡಿದರೆ ನಾವು ಅದನ್ನು 3680ಗೆ ಹೆಚ್ಚಿಸಬಹುದು. ಸೊ ಎವ್ರಿ ಡೇ 3680 ಮಂದಿ ಟೆಸ್ಟ್ ಮಾಡುವ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ನಾವು ಸದುಪಯೋಗ ಮಾಡಿಕೊಳ್ತೀವಿ. ಅದೇ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟರ್ 660 ಇದೆ ನಮ್ಮ ಹತ್ರ. ವೆಂಟಿಲೇಟರ್ಗಳು 82 ಇದೆ. ಇನ್ಫ್ಯಾಕ್ಟ್ 82ರಲ್ಲಿ 56 ವರ್ಕಿಂಗ್ ಇದೆ. ಉಳಿದದು ಕೂಡ ನಾವು ಈಗ ಸರಿಪಡಿಸ್ಕೊಳ್ತೀವಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಇರುವುದು ಈಗಾಗಲೇ ನಾವು ಸರಿಪಡಿಸೋಕ್ಕೆ ಹೇಳಿದ್ದೀವಿ. ಯಾಕಂದರೆ ಅದು ಪದೇ ನಿಮಗೆ ಗೊತ್ತಿರುವಾಗ ರಿಪೇರ್ ಆಗ್ತಾ ಇರ್ತದೆ. ಸೊ ಅದನ್ನು ಕೂಡ ಸರಿಪಡಿಸ್ತೀವಿ. 24 ಅಡಲ್ಟ್ ವೆಂಟಿಲೇಟರ್ಗಳು ಈಗ ರಿಪೇರ್ ಆಗಿ 1 or 2 ಡೇಸಲ್ಲಿ ಅದು ಕೂಡ ಸೇರಿಸ್ಕೊಂಡ್ರೆ 82 ನಮಗೆ ಸಿಗುತ್ತೆ. ಈಗ ಸದ್ಯಕ್ಕೆ ನಮಗೆ ಅದು ಈಗ ನಮಗೆ ಅದು ಬಾರ್ಡರ್ ಆ್ಯಸ್ ಸಚ್ ಮಹಾರಾಷ್ಟ್ರದಿಂದ ಹೆಚ್ಚು ಕೇಸ್ಗಳು ಇರದೇ ಇರೋದರಿಂದ ಮಾರ್ಗಸೂಚಿಯಲ್ಲಿ ನಮಗೆ ಬಾರ್ಡ್ರದೊಳಗೆ ಯಾವುದೂ ಟೆಸ್ಟಿಂಗ್ ಕತ್ತೇಳಿ ಇನ್ನೂ ಹಾಕಿಲ್ಲ. ನಮ್ಮಲ್ಲಿ ಈಗ ಶನಿವಾರದಿಂದ ಟೆಸ್ಟಿಂಗ್ ಕಿಟ್ಸ್ ಬರ್ತಾವೆ. ಶನಿವಾರದಿಂದ ಅಥೆಂಟಿಕೇಟೆಡ್ ಆಗಿ ನಾವು ಪರ್ ಡೇ ನಮಗೆ 100 ವರೆಗೂ ನಾವು ಟೆಸ್ಟ್ ಮಾಡ್ಬೇಕಂತ ಹೇಳಿ ಇದೆ. ಈಗ ಸದ್ಯ ಇನಿಷಿಯಲ್ ಸ್ಟೇಜಲ್ಲಿ ಅದು ಪರ್ಸೆಂಟೇಜ್ ವೈಸ್ ಹೆಚ್ಚಿಗೆ ಆಯಿತು ಅಂತಂದ್ರೆ
ಹೆಚ್ಚಿಗೆ ಟೆಸ್ಟಿಂಗ್ನು ಮಾರ್ಗಸೂಚಿಯಲ್ಲಿ ರಾಜ್ಯ ಸರ್ಕಾರದಿಂದ ಬರ್ತೈತಿ. ಅವಾಗ ನಾವು ಹೆಚ್ಚಿನ ಟೆಸ್ಟಿಂಗನ್ನು ಮಾಡ್ತೀವಿ. ಸರ್ ಇದೀಗ ಅಂದ್ರಲ್ರಿ ಮಾಸ್ಕ್ ಹಾಕೋಬೇಕು. ಸಾಮಾನ್ಯ ಜನರು ಸ್ವಚ್ಛವಾಗಿ ಕೈನ ತೊಳ್ಕೊಬೇಕ್ರಿ. ಆಮೇಲೆ ಬಿಸಿ ಬಿಸಿಯಾದ ಊಟವನ್ನೇ ಮಾಡಬೇಕು. ಆಮೇಲೆ ಜನಸಂದಣಿ ಇದ್ದಲ್ಲಿ ನೆಗಡಿ ಕೆಮ್ಮ ಇದ್ದವರು ತಿರುಗಾಡಬಾರ್ದು. ಹೆಚ್ಚಾಗಿ ಯಾರಿಗೆ ನೆಗಡಿ ಅದು ಬಂದೈತಿ ಅವರು ಹೋಮ್ ಐಸೋಲೇಷನ್ ತಮ್ಮಷ್ಟಕ್ಕೆ ತಾವು ಮನೆಯಲ್ಲಿದ್ದರೆ ಇದರ ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತದೆ. और खबरों के लिए देखते रहिए बी न्यूज नेशन। आप देख सकते हैं कि मेरे हाथ में यूनिस्टोन, कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा. जहाँ बड़े बड़े ऑपरेशन फेल हो जाते वहां पर ये दवा काम करती है.